ಕೊಟ್ಲು. ಏನಾಗಿತ್ತವ? ಏನಾಗಿತ್ತವ? ರೊಟ್ಟಿ ಮಾಡ್ಕೊಂಡು ಬಂದಿದ್ದೆ, ಬದ್ನಿಕಾಯಿ ಕೇಳಿದೆ, ತರಾಕ್ ಹೋದ, ವಾಪಸ್ ಎರಡು. ಏನಿಲ್ಲ, ಸ್ವಾಮಿಗಳು ಹೇಳ ಮದುವೆಯಾಗ ಗಂಡನ ಒಂದು ಮಾತು ಕೇಳಂತಂದ್ರು. ಕೇಳಂತಂದರಾಗಲಿ ಮಾಡಂತಂದಿಲ್ಲ. ಹಾಯ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ರಜನಿ ಮೋಹನ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇತ್ತೀಚೆಗೆ ಒಮಾನ್ ದೇಶದ ಬರ್ಕಾ ಅನ್ನೋ ಒಂದು ಜಾಗದಲ್ಲಿ ಜಾನಪದ ಜಾತ್ರೆ ಅನ್ನೋ ಒಂದು ಈವೆಂಟ್ ನಡೀತು. ಈ ಒಂದು ಈವೆಂಟ್ನ ಮೇನ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ನಮ್ಮ ಕನ್ನಡದ ಹಾಸ್ಯ ದಿಗ್ಗಜರಾದಂತಹ ಪ್ರಾಣೇಶ್ ಸರ್ ಹಾಗೂ ಬಸವರಾಜ್ ಮಹಾಮನಿ ಸರ್ ಸಹ ಈ ಒಂದು ಈವೆಂಟ್ಗೆ ಬಂದಿದ್ರು. ಈ ಜಾನಪದ ಜಾತ್ರೆಯಲ್ಲಿ ನಮ್ಮ ಹಳ್ಳಿ ಸೊಬಗು ಅನ್ನೋದು ಎದ್ದು ಕಾಣಿಸ್ತಾ ಇತ್ತು. ನನಗೆ ಈ ಈವೆಂಟಲ್ಲಿ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಫಂಕ್ಷನಿಗೆ ಬರೋರನ್ನ ವೆಲ್ಕಮ್ ಮಾಡುವಂಥ ಒಂದು ರೀತಿ. ಬರುವಂಥ ಗಂಡ್ಮಕ್ಳಿಗೆಲ್ಲ ಈ ಥರ ಒಂದು ಟೋಪಿ ಹಾಕ್ತಾಯಿದ್ರು, ಅವ್ರಿಗೊಂದು ವೆಲ್ಕಮ್ ಮಾಡ್ತಾಯಿದ್ರು. ಹಾಗೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ, ಹೂವು, ಹಾಗೆ ಅದ್ರ ಜೊತೆ ಮೂಗುತಿನ ಕೊಟ್ಬಿಟ್ಟು ವೆಲ್ಕಮ್ ಮಾಡ್ತಾಯಿದ್ರು. ನಮಸ್ಕಾರ. ಸಂಕ್ರಾಂತಿ ಸಂಭ್ರಮ ಅಂತ ಹೇಳಿ ಈ ಥರ ಡೆಕೋರೇಷನ್ ಮಾಡಿದ್ರು. ಇಲ್ಲಿ ಇದ್ರ ಜೊತೆ ಒಂದು ಎತ್ತಿನ ಗಾಡಿ ಥರ ಒಂದು ಡೆಕೋರೇಷನ್ ಮಾಡಿದ್ರೆ ಪರ್ಫೆಕ್ಟ್ ಅಂತ ಅನ್ನಿಸ್ತಾ ಇತ್ತು. ಇದು ನನ್ನ ಅನಿಸಿಕೆ. ಈ ಇವೆಂಟಿನ ಕೇಂದ್ರ ಬಿಂದುನ ವೆಲ್ಕಮ್ ಮಾಡಿದ ರೀತಿ ಹೇಗಿತ್ತು ಅಂತ ಹೇಳಿ ನೋಡಿ. ಶರಣು ಶರಣು ವಿನಾಯಕ ಶರಣಯ್ಯ ಓ ಬೆನಕ. ಚಿನ್ನಪ್ಪ ಚೆನ್ನಗೌಡ ಚಿನ್ನಪ್ಪ ಚೆನ್ನಗೌಡ ಸಂಗೀತದ ದಿಗ್ಗಜದ ಗಾಯಕಿ, ಕರ್ನಾಟಕ ಸಂಸ್ಕೃತಿಯ ರಾಯಭಾರಿ ಎಂದು ಪ್ರಖ್ಯಾತರಾಗಿದ್ದಾರೆ. ಆಧ್ಯಾತ್ಮಿಕ ಸಾಮಾಜಿಕ ಸುಧಾರಕರು, ಕವಿ ಹಾಗೂ ತತ್ವಜ್ಞಾನಿ ಆಗಿದ್ದಂತಹ ಲಿಂಗಾಯತ ನಿಮ್ಮ ಮುಂದೆ ನಿಂತಿದ್ದೇನೆ. ನಾನು 12ನೇ ಶತಮಾನದ ಮಹಾನ್ ಕವಿ, ಸಾಮಾಜಿಕ ಸುಧಾರಕ ಮತ್ತು ಶಿವಶರಣ. ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರೂ ಸಮಾನರೆಂದು ಹೇಳಿದರು. ವಚನಗಳ ಮೂಲಕ ಜಗತ್ತಿಗೆ ಜ್ಞಾನದ ದೀಪ ಹಚ್ಚಿದರು. ತಂದೆ ನೀನು, ತಾಯಿ ನೀನು, ಮಂಜು ನೀನು, ಬಲಗ ನೀನು, ನೀನಿಲ್ಲದೆ ಮತ್ಯಾರೂ ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲೆಲ್ಲದ್ದು ನೀರೆಲ್ಲದ್ದು. ನಾನು ವೀರರಾಣಿ ಬಲ್ವಡಿ ಬಲ್ಲಮ್ಮ, ನಾನು ವಿಶ್ವದಲ್ಲಿ ಪ್ರಥಮ.
ಪ್ರಾಣೇಶ್ ಅವರು. ಕೊಪ್ಪಳದ ಗಂಗಾವತಿಯವರಾದ ಶ್ರೀ ಪ್ರಾಣೇಶ್ ಅವರು ಕೊಟ್ಟಿ ಟಿಕೆಟ್ ತಗೊಂಡು ನನ್ನ ನೋಡಕ್ಕೆ ಬಂದಂತ ಮಸ್ಕಟ್ ಬಂದಿಗೆ ನಮಸ್ಕಾರಗಳು. ಎರಡು ದಳದ ಕಮಲದಿಂದ ಮೂಡಿ ಬಂದ ಲಿಂಗವೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮೂರು ದಳದ ಕಮಲದಿಂದ ಮೂಡಿ ಬಂದ ಲಿಂಗವೇ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಒಂದಾಯ್ತು, ಎರಡಾಯ್ತು, ಮೂರಾಯ್ತು, ನಾಲ್ಕಾಯ್ತು, ನೂರಾಯ್ತು, ಬೆರ್ಕಿ ಮುಲ್ಕಿ ನಿಂದಿಸ್ಲೇ ಇಲ್ಲ. ಟೈಮ್ ಆರೆಂಜ್ ಎಂಟಾಯ್ತು, ಬೆರ್ಕಿ ಮುಲ್ಕಿ ತನ್ನ ಕಮಲನೇ ಮುಗ್ದಿಲ್ಲ. ಎಲ್ಲರೂ ನೋಡಿ ನೋಡಿ ಸುಸ್ತಾಗ್ಬಿಟ್ರು. ನೋಡ್ರಿ, ಬೆರ್ಕಿ ಮುಲ್ಕಿ ತನ್ನ ಕಮಲನೇ ಮುಗ್ದಿಲ್ಲ. ನಾನಂತೂ ಮುಗಿಸ್ತೀನಿ. ಶರಣ ಹರಳಯ್ಯ. ಇಂದು ನಾನು ಮಹಾದ್ವಾರದಲ್ಲಿ ಬರುವಾಗ ನಡೆಯೋದು ಎಲ್ಲ ಹೇಳ್ತಿದ್ರವ ಕನಿ ಕನಿ ಕೆಳಗೆ ಎಷ್ಟು ಜನ ಬಂದಾರ. ಮೊನ್ನೆ ಮೋದಿಜಿಯವರು ಮಸ್ಕಟ್ಟಿಗೆ ಬರ್ತಾರಂತ ನಾನ ಹೇಳಿದ್ನವ. ಈಗ ಸುಚೇತ ಆನಂದ್ ಬರ್ಕಂಬಿ ರೈತು ನಮ್ ಎಲ್ಲಾರು ಕಷ್ಟಪಟ್ಟ ದುಡಿಯೋನು. ಜಾತ್ರೆಗೆ ಹೋಗಿದ್ದೀವಿ ಅಂತ ಹೇಳಿದ್ರೆ ಶಾಪಿಂಗ್ ಮಾಡಲೇಬೇಕಲ್ವಾ? ಹಾಗಾಗಿ ಈ ಥರ ಒಂದು ಚಿಕ್ಕದಾಗಿ ಶಾಪ್ಸ್ ಎಲ್ಲ ಇಟ್ಕೊಂಡಿದ್ರು. ವೆರೈಟೀಸ್ ಆಫ್ ಸೀರೆಗಳು, ತಿಂಡಿಗಳು, ಹಾಗೆ ಆಟಿಕೆ ಸಾಮಾನು ಸಹ ಇಲ್ಲೆಲ್ಲ ಇತ್ತು. ಹೇಗಿದೆ ಅಂತ ನೋಡಿ. ಈಗ ಊಟದ ವಿಚಾರ. ಈ ಒಂದು ಈವೆಂಟ್ನ ಚಾಣಕ್ಯ ಕೂಟದವರು ನಡೆಸ್ಕೊಡ್ತಾ ಇದ್ರು. ಎಲ್ಲ ಉತ್ತರ ಕರ್ನಾಟಕ ಶೈಲಿ ಆಗಿದ್ದರಿಂದ ಊಟ ಸಹ ಉತ್ತರ ಕರ್ನಾಟಕ ಶೈಲಿಯಲ್ಲೇ ಇತ್ತು. ಊಟ ಮಾತ್ರ ತುಂಬ ರುಚಿಯಾಗಿತ್ತು. ಎಲ್ಲರೂ ಸೇರ್ಕೊಂಡು ಜೊತೆಗೆ ಊಟ ಮಾಡೋದೇ ಒಂದು ಸಂಭ್ರಮ ಅಲ್ವಾ? ಚೆನ್ನಾಗಿರೋ ಊಟ ಆದಮೇಲೆ ತಾಂಬೂಲ ಬೇಕಲ್ವಾ? ಇಲ್ಲೊಬ್ಬರ ಅಜ್ಜಿ ಎಲ್ರಿಗೂ ತಾಂಬೂಲ ಸಹ ಹಾಕ್ಕೊಡ್ತಾಯಿದ್ರು. ಮಾಡ್ರಿ ಅದೇನು ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈ ಗಂಡ್ಮಕ್ಳುಗಳಿಗೆ ಒಡಪು ಹೇಳ್ಬಿಟ್ಟು ನಿಮ್ಮ ಹೆಣ್ಮಕ್ಳು ಸಿಗಲಿ ಅಂತ ಹೇಳಿದ್ರೆ ಯಾವ ಥರ ಹೇಳಿದ್ರು ನೋಡಿ. ಅದೇ ನಮ್ಮ ಹೆಣ್ಮಕ್ಳು ನೋಡಿ ಹೆಂಗೆ ಹೇಳಿದ್ದಾರೆ ಅಂತ ಹೇಳಿ. ಡೈಲಾಗ್ ಇರೋದು ಹಂಗಿದೆ. ಅದು ಹೇಳ್ತಿ ಹೋಗ್ಲಿ, ವಿಡಿಯೋ ತೆಗಿಬಿಡಿ ಮತ್ತೆ. ಹೇಳಿದೀನಿ ಅವ್ರಿಗೆ ಆಲ್ರೆಡಿ. ಕಂಟಿಲಿ ಕಂಟಿ ಜಾಲಿ ಕಂಟಿ, ನನ್ನ ಹೆಂಡತಿ ಜಗಳ ಗಂಟಿ. ಅದು ನಮ್ದಲ್ಲ, ಬೇರೆಯವ್ರು ಹೇಳಿದ್ರು. ಏನ್ ಹೇಳ್ತಾರೆ? ಅಲ್ಲ ಹೇಳಿ, ಒಬ್ಬರಿಗೆಲ್ಲ ನೀವೇ ಫಸ್ಟ್ ಅಲ್ಲಿ ಇದ್ರು. ಅದಕ್ಕೆ
ಹೇಳಿ 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 ಇಲ್ಲ ಮೇಡಮ್, ಒಡಪೆಲ್ಲ ಇಲ್ಲ. ಹೇಳಿ ಆಯ್ತು. ಶ್ರುತಿ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಅಷ್ಟೇ ಸ್ವಾತಿ, ರಜನಿ ಅಷ್ಟೇ. ಹೇಳು. ಸೀತೆಯನ್ನು ಹುಡುಕಿದ್ದ ಹನುಮಕೋತಿ, ಮಾಲಿಗೆ ಗೌಡ್ರಿಗೆ ನನ್ನ ಮೇಲೆ ತುಂಬಾ ಪ್ರೀತಿ. ಪೂಜೆ ಮಾಡುವುದು ಭಾಗ್ಯಕ್ಕಾಗಿ, ಸರಸ್ವತಿ ಪೂಜೆ ಮಾಡುವುದು ವಿದ್ಯಕ್ಕಾಗಿ, ನಿತಿನ್ ಅವರ ಪಾದ ಪೂಜೆ ಮಾಡುವುದು ಪತಿವ್ರತ ಧರ್ಮಕ್ಕಾಗಿ. ಪಡಿ ಗಂಗಾಳ, ಅದ್ರಾಗ 8 ಹೋಳಿಗೆ, ಅತ್ತಿ ಮಡಕಿ ನಾದ್ನಿ ನೀಡಕ್ಕಿ, ನಾ ಏನ್ ಮಾಡ್ಲಿ ಸಣ್ಣಕ್ಕಿ. ಪರ್ವತವನ್ನೇರಿ ಶಿವನು ಕಾದಿದ್ದು ಪಾರ್ವತಿಗಾಗಿ, 12 ವರ್ಷ ಕನ್ಯೆಯಾಗಿ ನಾನು ಕಾದಿದ್ದು ಮೋಹನ್ ಕುಮಾರ್ಗಾಗಿ. ಬಿಟ್ಟು ಪದರ್ ಚಪಾತಿ ಚೌಕಿ ಮಣಿ ಮೇಲೆ ಕುತ್ಕೊಂಡು ಚೌಕಶಿ ಮಾಡ್ತಾರೆ ಕುಮಾರೇಶ್. ಒಡಪೇಳಿ ಒಂದು ಇಲ್ಲ 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 ನೀವೇ ಹೇಳ್ರಿ ಮೇಡಮ್. ಬಸವೇಶ್ವರ ಹುಟ್ಟಿದ್ದು ಬಾಗೇವಾಡಿಯಲ್ಲಿ, ಬೆಳೆದಿದ್ದು ಕಲ್ಯಾಣದಲ್ಲಿ, ಮಲ್ಲಿಕಾರ್ಜುನರ ಹೆಸರು ಹೇಳುವೆನು ಚಾಲುಕ್ಯ ಕೂಟ ಮಸ್ಕತ್ತಿನಲ್ಲಿ. ಬಸ್ಸಿನ ಕುಡಿಬಾರ್ದು, ಕೆಳಗಡೆ ಕುಡಿತೀನಿ ಅಂತ ಊರಿದೆ. ಹುಡುಗಿ ಊರ ಹೆಸರು ಗೊತ್ತಿದೆ ಯಾರಾದ್ರಿಗೆ? ಇಲ್ಲಿದ್ದಾರ? ಬೀದರ್, ಹುಮನಾಬಾದ್ ಹತ್ರ ಇದೆ ಹುಡುಗಿ. ಇರ್ಲಿ, ಬೇಡ ಅನ್ನಲ್ಲ. ಅದು ಏನಾಗ್ತದೆ ಈಗ ಅಂದ್ರೆ, ಬಸ್ಸುಗಳು ತುಂಬಿಕೊಂಡು ಹೋದ್ಮೇಲೆ ಅಲ್ಲಿ ಆ ಜಾಗಕ್ಕೆ ಟೆಂಪೋ ಟ್ರ್ಯಾಕ್ಸ್ ಬರ್ತಾವ. ಅವ್ರು ಬರೇ ಊಡಿಸ್ಲಿಕ್ಕೆ ಹೋಗಲ್ಲ ಹುಡುಗಿ ಹುಡುಗಿ ಅಂತ, ಅದ್ರ ಟಿಕೆಟ್ ಕೂಗ್ತಾರೆ. ಟಿಕೆಟ್ ಎಷ್ಟು? ಏನ್ ಕೂಗ್ತಾರ? 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ, 10 ರೂಪಾಯಿ ಒಂದು ಹುಡುಗಿ. ಹಿಂಗ ಅಂದ ತಕ್ಷಣ ಮದುವೆ ಈಗ ಕನ್ಯದ್ ಬಹಳ ಕಷ್ಟ ನೋಡ್ರಿ. ಎಲ್ಲ ಊರ 10 ರೂಪಾಯಿ ಒಂದು ಹುಡುಗಿ ಅಂತ ನಮ್ಮ ಮನ್ಯಾಗ 6 ಗಂಡು ಹುಡುಗರಿ ಲಗ್ನ ಆಗಿಲ್ಲ ಅಂತೇಳಿ ರೊಕ್ಕ ಕೊಡಕ್ ಹೋಗ್ತಾರೆ. ನೆಕ್ಸ್ಟ್ ಇಲ್ಕಲ್, ಫೇಮಸ್. ಯಾವುದಕ್ಕೆ ನೋಡ್ರಿ, ಗಂಡಸರಿಗೆ ಡ್ರೆಸ್ಸಿಗಾಗಿ ಯಾವ ಊರು ಮೀಸಲಾಗಿಲ್ಲ. ಹೌದಾ? ನೀವು ನಾವೇ ಚಡ್ಡಿಪುರ ಬರೀಲ್ಪುರ ಅಂತ ಮಾಡೋದು, ಮತ್ತೆ ಅಂಡರ್ವೇರ್ ಧಾಮ ಅಂತ ಹಿಂಗೆಲ್ಲ ನೋಡ್ರಿ. ಎಷ್ಟು ಇಲ್ಕಲ್, ತುಂಬಾ ಅದ್ರ ಪಕ್ಕದಲ್ಲಿ ಕರಡಿ, ಕೊನೆಗೆ ಇಲ್ಕಲ್, ತುಂಬಾ, ಕರಡಿ. ಇವು 3 ಊರುಗಳು ಒಟ್ಟಿಗೆ ಕೂಗ್ತಾನೆ ಕಂಡಕ್ಟರ್. ಇಲ್ಕಲ್ ತುಂಬಾ ಕರಡೆ, ಇಲ್ಕಲ್ ತುಂಬಾ ಕರಡೆ. ಈ ಬೆಂಗಳೂರು ಸೀರೆ ತಗೊಳಕ್ ಬಂದ್ರು ಅಂದ್ರೆ ಎದೆ ಹೊಡೆದು ಬಿಡ್ತಾರೆ. ಅಯ್ಯೋ ಇಲ್ಕಲ್ ತುಂಬಾ ಕರಡಿ ಅಂತ. ಸೀರೆ ಬೇಡ, ಲಂಗ ಬೇಡ, ನಡ್ರಿ ಊರ ಬೇಡ. ನೆಕ್ಸ್ಟ್ ಮದುವೆ ಆದ ನೂತನ ದಂಪತಿಗಳು ಆ ಬಸ್ ಹತ್ತಿರ್ತಾರೆ. ಅವ್ರ ಜೊತೆಗೆ ಬೀಗರು ಕೂಡ ಹಾಕಿರ್ತಾರೆ. ಟಿಕೆಟ್ ಕೊಡಂತ ಕಂಡಕ್ಟರ್ ಬರ್ತಾನೆ, ಶಿವನ್ ಪಾದ ಯಾರ್ರಿ, ಶಿವನ್ ಪಾದ ಯಾರ್ರಿ, ಶಿವನ್ ಪಾದ ಯಾರು. ಅದೇ ಮದುವೆ ಆದ ದಂಪತಿಗಳಿಗೆ ಶಿವನ್ ಪಾದಕ್ಕೆ ಯಾರು ಹೋಗ್ತೀರಿ ಅಂದ್ರೆ ಯಾರು ಹೋಗ್ತಾರೆ. ಇದು ಆ ಊರುಗಳ ವೈಶಿಷ್ಟ್ಯ. ನೆಕ್ಸ್ಟ್ ಜನವಾರದವ್ರು ಯಾರ್ರಿ, ಜನವಾರದವ್ರು ಯಾರ್ರಿ. ಯಾರೋ ಒಬ್ಬ ಬ್ರಾಹ್ಮಣ ತೆಗೆದು ತೋರಿಸ, ಅದಲ್ರಿ ಊರ ಹೆಸರು ಜನವಾರ. ಬಸ್ಸು ಆ ಸ್ಟಾಪಿಗೆ ನಿಂತ ತಕ್ಷಣ ಜನವಾರದವ್ರು ಹೇಳಿ, ಜನವಾರದವ್ರು ಎಲ್ಲಾ ಬ್ರಾಹ್ಮಣರು ಕೆಳಗಡೆ ನೋಡ್ತಾರೆ. ಅವ್ರ ಊರಲ್ಲಿ ಏನಮ್ಮ ಜನವಾರ ಊರ ಹೆಸರು ಮೇಲೆ ಮಾತ್ರ ಕಷ್ಟ. ನೆಕ್ಸ್ಟ್ ಪ್ರಧಾನಿ ಅಂತ ಒಂದು ಊರಿದೆ. ಪ್ರಧಾನಿ ಯಾರು, ಪ್ರಧಾನಿ ಯಾರು ಅಂದ ತಕ್ಷಣ ಜನ ಎಲ್ಲ ಮೋದಿ ಮೋದಿ ಅಂತ. ಉಂಡಿ, ಬಾಚಣಿಕೆ ಊರ ಹೆಸರು. ಬಾಚಣಿಕೆ ಕೆಲಸ ಅಂತ ಅವನ ತಲೆಯಲ್ಲಿ ಒಂದು ಕೂದಲಿಲ್ಲ, ಬಾಚಣಿಕೆ. ಇನ್ನು ವಿಚಿತ್ರವಾಗಿರ್ತಕ್ಕಂಥ ವಾಕ್ಯ ಆಗ್ತಕ್ಕಂಥ ಊರುಗಳು ಏನು? ಬಂದಾಳ, ಕರ್ದಾಳ, ಬಸರಾಳ, ಹಾಡತಾಳ. ಇವು ಊರು ನೋಡಿ ಎಷ್ಟು ಹೊಂತು ವಾಕ್ಯ ಆಗ್ತದೆ. ಬಂದಾಳ, ಕರದಾಳ, ಬಸರಾಳ, ಹಾಡತಾಳ. ಒಂದು ಕ್ರಿಯೆ ಮುಗಿದೋಯ್ತಾನೆ ಇಂಥ ಊರುಗಳ. ಇನ್ನು ಒಳ್ಳೊಳ್ಳೆ ಹೆಸರುಗಳು ಗುಣವಂತ, ಗುಣವಂತಿ, ಕಮಲಶೀಲೆ. ಎಷ್ಟು ಚೆನ್ನಾಗಿದೆ ನೋಡವ, ಇಲ್ಲವ ನಾವು ನೋಡಿಲ್ಲ. ಇನ್ನು ದರಿದ್ರ ಊರುಗಳಲ್ಲಿ 3 ಹಾಕವ, ಅವು ನಮ್ಮಲ್ಲಿಲ್ಲ. ಮುಂದೆ ಅಂತ ಒಂದು ಊರು, ಉತ್ತರ ಪ್ರದೇಶ ಅಂತೂ ಇನ್ನೂ ಅನಾಹುತರು. ಅಲ್ಲಿ ಊರುಗಳ ಹೆಸರು ಲೌಡಿ. ಲೌಡಿ ಕವನ್, ಲೌಡಿ ಕವನ್, ಲೌಡಿ ಕವನ್, ಲೌಡಿ ಕವನ್ ಅಂತ ಕಂಡಕ್ಟರ್ ಹೋಗ್ತಾರೆ. ನೆಕ್ಸ್ಟ್ ಈಗ ತಾನೇ ಪರೀಕ್ಷೆ ನಾವು ಬೆಳಗ್ಗೆ ಬರ್ತಿರ್ಬೇಕಾದ್ರೆ ಇಲ್ಲಿಯೂ ಇಲ್ಲೇನೋ ದಳ ಇದು ಮಜಾ ಆದವ್ರದ್ದು. ಏನು ಮೂತ್ರ 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 ಮಾತ್ರ
ನಮ್ಮ ಕಡೆ ಬಂತಂದ್ರೆ ಮೂತ್ರ ನೆಕ್ಸ್ಟ್ ಗೂಬ್ರ 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 ಅಲ್ಲ? ಅದು ಒಂದು ಇನ್ನು ಕೊನೆಯದಂತೂ ಹೇಳಬಾರ್ದು ಹಂಗೆ ಅನಿವಾರ್ಯ ಹೇಳಬೇಕು ಅಲ್ಲೇ ಇದು ನಮ್ಮ ಕಡೆ ಬೇಡಪ್ಪ. ಯಾಕಂದ್ರೆ ಬಹಳ ಮಂದಿ ಟೈಟ್ ಆಗಿ ಕೂತಿರ್ತಾರೆ. ಹಿಂಗ್ ಕೂಗಿದ್ಗಳಿಗೆ ಇಲ್ಲೇ ಹಿಡಿದು ಕಡೆ ಅಂದ್ರೆ ಜೀವನದಲ್ಲಿ ಅದಕ್ಕೆ ಹೇಳೋದು ದೇಶ ತಿರುಗು ಕೋಶ ಓದು. ಇಲ್ಲಿ ಎಷ್ಟು ಜನ ಕಾದಂಬರಿ ಕಥೆಗಳು ಓದ್ತಿರೋ ಗೊತ್ತಿಲ್ಲ, ನಾವು ಎಲ್ಲರೂ ಸೀರಿಯಲ್ ನಿಂತು ಬಿಟ್ಟಿರು. ದಯವಿಟ್ಟು ಓದುವ ಹವ್ಯಾಸ. ಇಲ್ಲಿ ನಾನು ಬರೋದಕ್ಕೆ ಕಾರಣರಾಗಿರ್ತಕ್ಕಂತಹ ಅಮರೇಶ್ ಅವರು, ನಮ್ಮ ಗಂಗಾವತಿ ಅವರೇ, ಪರಮೇಶ್ವರ್ ಚಡ್ಡಿ, ಜವಳಗಡ್ಡಿ ಶಿವಯೋಗಿಗಳು ಮತ್ತು ಚಾಲುಕ್ಯ ಕೂಟದ ಎಲ್ಲ ಸದಸ್ಯರು, ಇಲ್ಲಿ ಒಬ್ಬ ಹಿರಿಯ ಲೇಖಕಿ ನಮ್ಮ ಮುಂದೆ ಬಂದಿದ್ದಾರೆ, ನಮ್ಮೂರವರು ಸುಧಾ ಸರ್ನೋಬತ್ ಅಂತ. ಇವರು ಹಲವಾರು ಪುಸ್ತಕಗಳು ಅಂದ್ಕೊಂಡು ಇರ್ತಾರೆ. ಹಿಂಗೊಮ್ಮೆ ಜಗಳ ಬಂತು. ರೊಟ್ಟೆಗೆ ಏನ್ ಮಾಡಿ ಅಂತ ಕೇಳ್ದ ಗಂಡ. ಪುಂಡಿ ಪಲ್ಯ ಮಾಡಿದ. ನನಗೆ ಬದ್ನಿಕಾಯಿ ಪಲ್ಯ ಬೇಕು. ಬದ್ನಿಕಾಯಿ ಇಲ್ಲೋ ಮರ ಯಾವ್ದಾರು ಒಂದು ತಿನ್ನು. ಎಲ್ಲ ಬದ್ನಿಕಾಯಿ ಹಠ ಗಂಡಿನ. ತರಕ್ ಹೋಗ್ತೀನಿ ನಾನು, ತಂದು ಕೊಡ್ತೀನಿ, ಅದ್ರಾಗ ಮಾಡ ಹೋಗಂತ ರೊಟ್ಟಿ ಪಡ್ಕೊಂಡು ಕೂತು ತರಕ್ ಹೋದಾಗ ಜಗಳ ಹೋದಕ್ಕೆ ಸ್ವಲ್ಪ ಹಾರ್ಟ್ನೊಳಗೆ ಏನೋ ಪ್ರಾಬ್ಲಮ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ಸುತ್ತು ಹೋಗ್ತದೆ. ಪಾಪ ಶವ ಎಲ್ಲ ತೊಗೊಂಬಂದು ಮನೆಯಾಗ ಇಟ್ಟು ಬಂದವ್ರಿಗೆಲ್ಲ ಮುದುಕಿ ಹಾಡಾಡ್ಕೊಂಡು ಹೇಳಕತ್ತಿತ್ತು. ಏನಾಗಿತ್ತವ ಯಪ್ಪ, ರೊಟ್ಟಿ ಪಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ಬಗ್ಸಿದ, ತರಕ್ ಹೋದ, ವಾಪಸ್ ಬರ್ಲಿಲ್ಲ. ನಿಂತ ಇನ್ನೊಬ್ಬ ಬಂದು, ಯಾವ ಏನಾಗಿತ್ವ ಗೌಡ್ಗ? ಯಪ್ಪ ರೊಟ್ಟಿ ಪಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ. ಹಿಂಗ ಆ ಊರಾಗ 2,000 ಜನಸಂಖ್ಯೆ ಇತ್ತು. 1800 ಜನ ಬಂದ್ರು. ಇಬ್ಬೊಬ್ಬರು ಬರಕತ್ತಿ ಬಿಟ್ರಿ. ಹೊಡಿಗೆ ಹಾಕಿ ಸೊನ್ನೆ ಶುರು ಮಾಡಿಬಿಟ್ಲು. ಏನಾಗಿತ್ತವ? ಏನಾಗಿತ್ತವ? ರೊಟ್ಟಿ ಪಡ್ಕೊಂಡು ಕುಂತಿದ್ದೆ, ಬದ್ನಿಕಾಯಿ ಕೇಳಿದೆ, ತರಾಕ್ ಹೋದ, ವಾಪಸ್ ಬಂದ. 2 ಕೈ ಕೊಡುದು ಸಾಕಾತ್ರಿ, ಎಲ್ಲ ಸಾಕಾತು, ಹೋರಾಟ ಆತು. ಕಡೆಗೆ ಒಬ್ಬ ಹುಡುಗ ಬಂದು ಏನವ ಅಂದ. 1000 ಮಂದಿಗೆ ಹೇಳಿನಿ. ತೋತೋ ನಾನು ಅದನ್ನು ಕೇಳಂಗಿಲ್ಲ, ನೀ ಕಳಿಸಿ ಬಿಡು. ಮತ್ತೇನು ಕೇಳ್ತಿ? ರೊಟ್ಟಿ ಬಡ್ಕೊಂತ ಕುಂತಿದ್ದಿ, ಬದ್ನಿಕಾಯಿ ತರಕ್ ಹೋದ, ವಾಪಸ್ ಬರ್ಲಿಲ್ಲ. ಅವತ್ತು ರೊಟ್ಟೆ ಏನು ಮಾಡಿದಿ ನೀನು ಅಂತ ಕೇಳಿದ. ಅವಾಗ ಅಯ್ಯೋ ಪುಣ್ಯ ಪಲ್ಯನ ಮಾಡ್ಕೊಂಡು ತಿಂದ್ಯೋ, ಬಾ ಸರ್ದಾರ ಕುಂದ್ರ ಬಾ ಅಂತ. ಅಂದ್ರೆ ಎಲ್ಲವನ್ನ ಸ್ವೀಕರಿಸುವಂತ ಮನೋಭಾವ ವಯಸ್ಸಾದ್ಮೇಲೆ ಬರ್ಬೇಕು. ಮಾಡಂಗಿಲ್ಲ. ರಾತ್ರಿ ಕೇಳ್ತಾಳೆ ಏನ್ ಮಾಡ್ಲಿ, ನಾಳೆ ಮುಂಜಾನೆ ಉಪ್ಪಿಟ್ಟು ಮಾಡಿರ್ತೀನಿ ಹೇಳಿದ್ನ ತಿಳ್ಕೊಡು, ಬೇರೆದೇ ಮಾಡಿರ್ತಾಳೆ. ನಾನಂತೀನಿ ರಾತ್ರಿ ಯಾಕೆ ಕೇಳ್ತೀನಿ ಅಂತ ನಾನಂತೀನಿ. ಅಕ್ಕಿ ಹೇಳ್ತಾಳ ಏನಿಲ್ಲ, ಸ್ವಾಮಿಗಳು ಹೇಳ್ಯಾರ ಮದುವೆಯಾಗ ಗಂಡನ ಒಂದು ಮಾತು ಕೇಳಂತಂದರಾಗ್ಲಿ ಮಾಡಂತಂದಿಲ್ಲ. ನಾನಂದೆ ನಾಳೆ ಬೆಳಗ್ಗೆ ಏನು ಮಾಡೋ ಅವಶ್ಯಕತೆ ಇಲ್ಲ, ನಾನಾ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀನಿ ಅಂತಂದೆ. ಆಯ್ತಂತಂದು ರಾತ್ರಿ ಸಿಟ್ನಾಗ ಹೇಳ್ಬಿಟ್ಟಿದ್ರೆ ಮುಂಚೆನೆ 11 ಗಂಟೆ ಆದ ಬೆಡ್ರೂಮ್ಲಿಂದ ಎದ್ದು ಬರಕ್ತಾ ಇರಲಿಲ್ಲ. ಅಡಿಗೆ ಮನೆ ಒಳಗೆ ಓದಿ ಹಸುವಾಯ್ತು ನನಗೂ. ಮೂಲೆಯಾಗ ಒಂದು ಬ್ರೆಡ್ ಬಿದ್ದಿತ್ತು. ಏನು ನನಗಾಗಿಟ್ಟಿದ್ಲು ಏನು ನಾಯಿಗೆ ಇಟ್ಟಿದ್ಲು ತಿಳಿಲಿಲ್ಲ. ಅದ ಬ್ರೆಡ್ ರೋಸ್ಟ್ ಮಾಡ್ಕೊಂಡು ಬಿಸಿ ಮಾಡ್ಕೊಂಡು ಫ್ರಿಜ್ ತೆಗೆದೆ. ಹಸುರು ಕಲರ್ ಚಟ್ನಿತ್ತು, ಹಚ್ಕೊಂಡು ತಿಂದ್ಬಿಟ್ಟೆ. 12 ಗಂಟೆಗೆ ಎದ್ದು ಬಂದು ಫ್ರಿಜ್ ತೆಗೆದು ಕೇಳಿದ್ನು, ಇಲ್ಲಿ ಮೆಹಂದಿ ಇಟ್ಟಿದ್ದೆ, ಎಲ್ಲಿಟ್ಟೆ ಅಂತ ಕೇಳಿದ್ನು. ನಾವು ಉತ್ಸವ ಮೆಹಂದಿ ಹಚ್ಕೊಂಡು ತಿಂದ್ಬಿಟ್ಟಿದ್ದಾರೆ. ದಿನ ಮುಂದೆ ಡೌಟ್ ಬಂತ್ರಿ, ಅದು ಏನೋ ವ್ಯತ್ಯಾಸ ಅದಂತಂದು. ಇನ್ನೊಂದು ಗಂಡಸರೇ ದಯವಿಟ್ಟು ಗಮನ ಇಟ್ಟು ಕೇಳ್ರಿ. ದಯವಿಟ್ಟು ಏನಪ್ಪಾ ಅಂತಂದ್ರ ಹೆಣ್ಮಕ್ಳು ಜಗಳ ಆಯ್ತಂತ ಕೂಡ ಹೆಣ್ಮಕ್ಳು ಮಾತುಗಳು ಗಮನ ಇಟ್ಟು ಕೇಳ್ಬೇಕು. ನಾವು ಬಹಳ ಡೇಂಜರ್ ಮಾತಾಡ್ತಾರ ಆ ಟೈಮಾಗ. ನಾನು ಹೇಳ್ತೀನಿ ದರ ಹೇಳ್ಕೊಂಬಂದು ದೇವ್ರ ಮುಂದೆ ನಿಲ್ಸಿದ್ ನಾನು ನಿಲ್ಸಿ ನನಗೆ ಹೇಳ್ತಾಳೆ ಏನಂತೇಳಿ, ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರ ಮೆನಗ ಕರ್ಕೊಳ್ಳಿ, ತಪ್ಪು ನಿಂದಿತ್ತಂದ್ರ ದೇವ್ರ ಮೆನಗ ಕರ್ಕೊಳ್ಳಿ, ನಂದಿತ್ತಂದ್ರೆ ವಿಧಿವೆಯನ್ನಾಗಿ ಮಾಡ್ಲಿ ಅಂತ. ಅಂದ್ರೆ ಹೋಗೋದು ಗಂಡನೇ ಅಂದಂಗ. ಇನ್ನೊಂದೇನ್ರಿ, ಈ ಗಂಡ ಹೇಳ್ತೀನಿ ನೋಡು ಜಗಳ ಆಯ್ತಂತ ತಿಳ್ಕೊಡು. ಈ ಆದಷ್ಟು ದೊಡ್ಡವ್ರ ಹತ್ರ ತೋಡು ಕರ್ಕೊಂಡು ಹೋಗ್ತಾರೆ ತಿಳ್ಕೊಡು, ಗೌಡ್ರ ಸೌಕರ್ಯ ಅಂತ. ಹೌದು ಗಂಡು ಮೆಟ್ಟಿದ ನಾಡ ಕೇಳ್ಕ, ನಮ್ ಭಾಷೆನಾಗ ಚಲೋ ಹೇಳ್ಬೇಕಂದ್ರ ನಾಚ ನೀ ಬೆಂಕಿ ಕೊಡ್ಕ. ಹೆಣ್ಮಕ್ಳಿಗೆ
ಈಗ ನಮ್ಮ ಉತ್ತರ ಕರ್ನಾಟಕದ ಒಂದು ಹಾಡು ಹಕ್ಕಿಯಾಗೆತ್ತು ಬರಣ್ಯಾಗ ನತ್ತು ಹಕ್ಕಿಯಾಗೆತ್ತು ಬರಣ್ಯಾಗ ನತ್ತು ನತ್ ಕೊಡ್ತೀನಿ ಮಾತ್ರ ಚಿಕ್ಕೊಂದ್ ಬರ್ತಾಳ ನನ್ನ ಹೇತಿ ಪೂಜಾ. ಹೊಸ ಹಂಡ್ಯಾದ ಬಿಸಿನೀರ್ ಕಾದಾವ್, ಹೊಸ ಹಂಡ್ಯಾದಾಗ ಬಿಸಿನೀರ್ ಕಾದಾವ್. ಶಿವನ್ ಪಾದದ ಹೂ ಎತ್ತಾಕ್ ಹೋಗ್ಯಾರ, ಎಳವಾಕ್ ಹೋಗ್ಯಾರ. ಅಲ್ಲಿ ಇಲ್ಲ ಮಾಲ್ನಾಗಿಲ್ಲ, ಮಂಟಪದಾಗಿಲ್ಲ, ಹೂವಿನಾಗಿಲ್ಲ, ಹುಬ್ಬಳ್ಳಿಯಾಗಿಲ್ಲ, ದಾರ್ಯಾಗೂ ಇಲ್ಲ, ಧಾರವಾಡದಾಗೂ ಇಲ್ಲ. 66 ಅಕ್ಷಿ ದಾಟಿ 33 ಜಿಡ್ಡಿ ದಾಟಿ ಸೂರಂಗ್ ಮಠಕ್ ಹೋಗಿ ಪಾರಂಗ್ ಪತ್ರಿ ತಂದ್ ಎಡಕ್ ಎಣ್ಣಿ ದೀವಿಗಿ, ಬಲಕ್ ತುಪ್ಪದ ದೀವಿಗಿ ತಂದ್ ಶೃಂಗಾರ ದಿಮ್ಮಿ ಮ್ಯಾಕಂತ ಶಿವನ್ ಪೂಜೆ ಮಾಡ್ತಾರ ನಮ್ಮ ಯಜಮಾನ್ರು. ಸಂಜೀವ್ ನಾರಾಯಣ್ ಬಿಜಾಪುರ್, ಸೋಕತ್ ಸಾಕಿನ್ ಕೊಂಡೂರ್, ನರಗುಂದ ತಾಲೂಕ್, ಗದಗ ಜಿಲ್ಲಾ. ಹೊಡೆಯೊಂಬರ್ದು ಗ್ಲಾಸ್ ಮೇ ಗ್ಲಾಸ್ ಮೇರಿ ಅರ್ಚನಾ ಫಸ್ಟ್ ಕ್ಲಾಸ್. ಎಲ್ಲರಿಗೂ ನಮಸ್ಕಾರ ರೀ. ನಾವು ಉತ್ತರ ಕರ್ನಾಟಕದವ್ರಿ. ನಾನ್ ನಮ್ಮ ಮನೆಯವ್ರ ಮುಂದೆ ಒಟ್ಟ ತಲೆ ಎತ್ತಿ ಮಾತಾಡಿಲ್ರಿ ಇವತ್ತಿನವರೆಗೂ. ನಮ್ಮ ಮನೆಯವ್ರ ಹೆಸರು ನಾ ಹೇಳಿಲ್ರಿ ಇವತ್ತು ಒಗಟಿಂದ ಹೇಳ್ತೀನ್ರಿ. ಪೆನ್ ಒಳಗಿರೋದ್ ಮಸಿ ಸಮೀರ್ ಆಚಾರ್ಯ ಹೆಸರು ಹೇಳ್ತೀನಿ. ಗೋಪಾಲ್ ಕೃಷ್ಣ ಸುಧಾ ಜಾಗೀರ್ದಾರ್ ಸಸಿ. ನಮಸ್ಕಾರ ರೀ. ನಮಗೂ ಏನಷ್ಟು ಎಕ್ಸ್ಪರ್ಟ್ ಇಲ್ಲ ಒಗಟೊಳಗ, ಬಟ್ ಭಾಳ ದೊಡ್ಡದದ. ಬಟ್ ಶಾರ್ಟ್ ಆಗಿ ಹೇಳ್ತೀನಿ. ಈಸ್ಟ್ ಆರ್ ವೆಸ್ಟ್, ಅರುಂಧತಿ ಈಸ್ ಬೆಸ್ಟ್. ಜಗತ್ ಪ್ರಸಿದ್ಧ ವೀರನಾರಾಯಣನ ಮೂರ್ತಿ ಪವನ್ ರಾಯರಿಂದ ಪಸರಿಸಲಿ ದೇಶಪಾಂಡೆ ಮನೆತನದ ಕೀರ್ತಿ. ಹಣೆಗೆ ಕುಂಕುಮ ಶೋಭೆ, ಕಣ್ಣಿಗೆ ಕಾಡಿಗೆ ಶೋಭೆ, ನನ್ನ ಬಾಳಿಗೆ ನನ್ನ ಹೆಂಡತಿ ವಸುಧಾ ಶೋಭೆ. ನಾ ಇನ್ನೊಂದು ಹೇಳ್ತೇನೆ. ಪವನ್ ಕಾಪಿ ಚಿಟ್ ಇಸ್ ನಾಟ್ ಅಲೌಡ್. ಮಿಸ್ಟೇಕ್ ಆಗ್ಬಾರ್ದು. ಬೀಸುಕಲ್ ಗೂಟ, ಮೆಣಸಿನಕಾಯಿ ಘಾಟ. ಬೀಸುಕಲ್ ಗೂಟ, ಮೆಣಸಿನಕಾಯಿ ಘಾಟ, ವಸುಧಾ ಬಲು ಮಾಟ. ಉತ್ತರ ಕೊಡಂಗಿಲ್ಲ. ಪ್ರಶ್ನೆ ಕೇಳ್ತೀರ? ಇಲ್ಲ, ನಾನ್ ನೌಕರಿ ಮಾಡಕ್ ಹೋಗಿನಿ 500 ಹರದಾರಿ. ಆ ಊರಿನ ಹೆಸರ ಕುಂದಾನಗರಿ. ಅಲ್ಲಿ ಸಿಕ್ಕಾಳ ಈ ಪೋರಿ, ಅಲ್ಲಿ ಸಿಕ್ಕಾಳ ಈ ಪೋರಿ, ಹುಟ್ಟಿದಳ ಇರ್ಕಲ್ ಸೀರಿ, ಹುಟ್ಟಿದಳ ಇರ್ಕಲ್ ಸೀರಿ, ತೊಟ್ಟಿದಳ ಕೂಸ ಮಲ್ಮಲ್, ಮನುಷ್ಯನಾಗ ಆಗೈತ್ ಹಲ್ಚಲ್. ಮನಸ್ಸಿನಾಗ ಆಗೈತಿ ಹಲ್ಚಲ್, ಮನಸ್ ಹೇಳೈತಿ ಇಸ್ಕೂ ಲೇಕೆ ಚಲ್. हम दोनों गए सोगल, वहां मिली मुझे लता. ಅಶ್ವಿನಿ ಮತ್ತೆ ಅನುರಾಧ, ಅಶ್ವಿನಿ ಹತ್ತಿಹೊಳಿ ಮತ್ತು ಅನುರಾಧ ಜೋಶಿ ಎಲ್ಲಿದ್ರು ಬರಬೇಕು.
ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಓಕೆ, ನಾನು ಉಡುಪು ಹೇಳ್ತೀನಿ. ಹೂವಿಗೆ ಸೀರೆ, ಬೆಳ್ಳಿ ಕಾಲುಂಗುರ, ಒಳ್ಳೆಯವ್ರ ಮಗಳಂತಿ, ಹೊಳ್ ನೋಡ್ತಾರ ಸಂತೋಷ ಅವರು. ಬಂಗಾರ ಚೌಳಿಕಾಯಿ, ಬಂಗಾರ ಬದ್ನಿಕಾಯಿ, ಸಿಂಗಾರ್ ಚೌಳಿಕಾಯಿ, ಗಂಗಾಳ ಹಾಟ್ ಗಲೀಜ್ ಕೊಟ್ರ ಶಿಟ್ ಮಾಡ್ಕೋತಾರ ಸುಧಾಕರ್. ನಾ ಯಾವತ್ತೂ ಸಿಟ್ಟು ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ಬೀದರ್ ಸಿಟಿ, ಧಾರವಾಡ ಮೇ ಯೂನಿವರ್ಸಿಟಿ, ನನ್ನ ಹೆಂಡತಿ ಪ್ರಿಯಾಂಕಾ ಸಿಟಿ ಸಿಟಿ ಕಡೆಯಿಂದ ಮರಾಠಿ ಹೇಳ್ತೀರಿ ಹೇಳ್ರಿ. गाण्यात गाणी, नवीन गाणी. रवींचं नाव घेते. रवी माझे राजा, मी त्यांची राणी. ಯಾವುದು ಇದು ಹೊಸದು ಬಿಸ್ನೆಸ್ ಫಸ್ಟ್ ಮೊದಲೇ ಸಾರಿ ಕೇಳ್ತೀನಿ ಹೇಳಗಿಂತ ಪೆಲೆಕೆ. ಕಂಟ್ಯಾಕ್ ಕಂಟಿ ಮುಳ್ಳಿನ ಕಂಟಿ, ಇದು ನಮ್ದೊಬ್ಬರು ಗುರು ಹೇಳ್ಕೊಟ್ರ. ಕಂಟ್ಯಾಕ್ ಕಂಟಿ ಮುಳ್ಳಿನ ಕಂಟಿ, ನನ್ನ ಹೆಂಡತಿ ಸುಜಾತ ಬೊಕ್ಕೋಲ್ ಜಗಳ ಗಂಟಿ. ಹೌದಲ್ಲ? ನಂದು ರಿಪೀಟ್. ಸಂತಿ ಮ್ಯಾಗ ಸಂತಿ, ನಮ್ಮ ಮೈಲೂರ್ ಸಂತಿ ಮಾಡಂದ್ರ ಕುಂತ ಚಿಂತಿ ಮಾಡ್ತಾರ ಗಿರೀಶ್ ಹಿರೇಮಠ್. ಶರಣಾರ್ಥಿಗಳ್ರಿ. ಸಂಕ್ರಾಂತಿಯ ಶುಭಾಶಯಗಳು ಎಲ್ಲರಿಗೂ. ಧಾರವಾಡದಲ್ಲಿರುವುದು ಮುರುಘಾ ಮಠ, ಹುಬ್ಬಳ್ಳಿಯಲ್ಲಿರುವುದು 3000 ಮಠ, 3000 ಮಠ. ಮಹಂತಯ್ಯ ಸ್ವಾಮಿ ಹಿರೇಮಠ ಅವರ ಹೆಸರು ಹೇಳುವೆನು, ಸಾಯು ಮಠ. ಎಲ್ಲರಿಗೂ ಸಂಕ್ರಾಂತಿಯ ಶುಭಾಶಯಗಳು. ಹುಬ್ಬಳ್ಳಿ ಒಂದು ದೊಡ್ಡ ಸಿಟಿ, ಧಾರವಾಡದೊಳಗೆ ಯೂನಿವರ್ಸಿಟಿ. ನನ್ನ ಹೆಂಡತಿ ಪೂರ್ಣಿಮಾ ಮಾಡ್ತಾಳ ಬಾಳ ಕಿಟಿ. ನನ್ನ ಆರಾಧ್ಯ ದೈವನಾದ ಶಿವನಿಗೆ ಇರುವುದು 3 ದಳದ ಬೆಲ್ವಪತ್ರೆ. ಸುರೇಶ್ ಪಳಾರಿ ಮಠದವರ ಹೆಸರು ಹೇಳುತ್ತಿರುವ ರೂಪ ನಾನು, ಹಿರೇಮಠದವರ ಸುಪುತ್ರಿ. ಪ್ರೀತಿಯಿಂದ ಕರೆದ್ರೆ ಕುಣ್ಕೊಂತ ಬರ್ತಾಳೆ, ಸಿಟ್ಟಿನಿಂದ ಕರೆದ್ರೆ ಬಾರ್ಗಿ ತಗೊಂಡ್ ಬರ್ತಾಳೆ. ಹೆಂಗ್ ಬಂದ್ರು ನನ್ನ ಹೆಂಡತಿ ಬೆಸ್ಟ್ ರೂಪ ಪಳಾರಿ ಮಠ. ಜಾತ್ರಿ ಸಭೆದಾಗ ಕುತ್ಕೊಂಡ್ ಮಾರಾತಾರ ನಮ್ಮ ಮನೆಯವ್ರ ಮಹೇಶ್ ಸಕ್ರಿ. ಚಾಲೂಕ್ ಹುಟ್ಟದ ಜಾತ್ರಿ ಸಭೆಯೊಳಗೆ ಕುತ್ಕೊಂಡ್ ಸಕ್ರಿ ಹಚ್ಚಾತಾರ ನಮ್ಮ ಮನೆಯವ್ರ ಮಹೇಶ್ ರಾಯರ್. ಮಾವಿನಕಾಯಿ ಚಟಕ್ ಉಪ್ಪು ಕಟ್ ತಿಂದು ಒಟ್ಟೊಟ್ಟು ಅಂತ ಸುರಿತಾರೆ. ಆಕಾಶದಲ್ಲಿರುವುದು ಹಾಲಕ್ಕಿ, ಅಂಗಡಿಯಲ್ಲಿರುವುದು ಯಾಲಕ್ಕಿ. ಆಕಾಶದಲ್ಲಿರುವುದು ಹಾಲಕ್ಕಿ, ಅಂಗಡಿಯಲ್ಲಿರುವುದು ಯಾಲಕ್ಕಿ. ನಿಮ್ಮನೆ ದೇವರು ಬಸವರಾಜ್ ಅವರ ಹೆಸರು ಹೇಳ್ತೀನಿ. ಚಾ ಅವಲಕ್ಕಿ ಕೊಟ್ಟಿಲ್ಲ. ತಂತಿ ಹುಬ್ಬಳ್ಳಿ ಸಂತಿ. ನಾವು ಸಂತಿ ಮಾಡಂದ್ರೆ ನಮ್ದು ಶ್ವೇತಾ ಚಿಂತಿ ಮಾಡ್ತಾಳ. ನಮ್ ಶ್ವೇತಾ, ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೆ. ಉತ್ತರೆಗಿದೆ ಕಾಸಿ, ಅದರಲ್ಲಿದೆ ಪುಣ್ಯದ ರಾಶಿ.
ಉತ್ತರಗಿದೆ ಕಾಶಿ, ಅದರಲ್ಲಿದೆ ಪುಣ್ಯದ ರಾಶಿ. ಹೇಳ್ರಿ ಹೆಲ್ಪ್ ಮಾಡ್ರಿ ಸ್ವಲ್ಪ. ಉತ್ತರಗಿದೆ ಕಾಶಿ, ಅದರಲ್ಲಿದೆ ಪುಣ್ಯದ ರಾಶಿ. ನಮ್ಮ ಓಂಕಾರ ಅವತ ಚರಣ ದಾಸಿ. ವೆರಿ ಗುಡ್. 6. ಇದೇ ರೀತಿ ಮಸ್ಕಟ್ಟಲ್ಲಿ ವರ್ಷ ನಾವು ವಿಜೃಂಭಣೆಯಿಂದ ಜನಪದ ಜಾತ್ರೆ ಮಾಡ್ತಾ ಇದೀವಿ. ತುಂಬಾ ಖುಷಿಯಿಂದ ಕರ್ನಾಟಕದ ಎಲ್ಲ ಫ್ಯಾಮಿಲಿ ಸೇರಿ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಒಂದು ಮಾಗಡಿಯವರೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ಜಾತ್ರೆ ಮಾಡ್ತೀವಿ. ಈ ಸಾರಿಯ ಜನಪದ ಜಾತ್ರೆಯ ವಿಶೇಷ ಅಂದ್ರೆ ಪ್ರಾಣೇಶ್ ಮತ್ತು ಮಹಾಮನೆಯವರ ವಿಶೇಷ ಭಾಷಣ ಒಳ್ಳೆ ಚೆನ್ನಾಗಿತ್ತು. ಚೆನ್ನಾಗಿತ್ತು. ನಗೆ ಹಬ್ಬ ಹಾಸ್ಯ ಕಾರ್ಯಕ್ರಮ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ. ಮಾತಾಡಿ, ಏನಾದ್ರು ಮಾತಾಡಿ. ಇವತ್ತಿನ ಜಾನಪದ ಜಾತ್ರೆ ಅತ್ಯಂತ ವೈಭವವಾಗಿ ನಡೀತು. ಅದರಲ್ಲಿ ಒಂದು ಸ್ಪೆಷಲಿ ನಮ್ಮ ಪ್ರಾಣೇಶ್ ಅವರು, ಅವ್ರ ಮಹಾಮನೆಯವರ ಹಾಸ್ಯ ಅಂತರೂ ನಾವು ಒಂದು ಕ್ಷಣನೂ ಬಿಡದೆ ನೋಡಿದ್ವಿ. ಆಮೇಲೆ ಊಟ ತಿಂಡಿ ಕೂಡ ತುಂಬ ಚೆನ್ನಾಗೇ ಇತ್ತು. ಇಲ್ಲಿನ ಜಾತ್ರೆಯ ಅಂಗಡಿಗಳು ಎಲ್ಲನೂ ನೋಡಿ ಇವತ್ತಿನ ದಿನ ಹೆಂಗೋಯ್ತು ಟೈಮ್ ಗೊತ್ತಾಗ್ಲಿಲ್ಲ. ಥ್ಯಾಂಕ್ ಯು. ನಮಸ್ಕಾರ ರೀ, ಶರಣಾರ್ಥಿಗಳು. ಇವತ್ತ ಮಸ್ಕತ್ ನಗರದಲ್ಲಿ, ಓಮಾನ್ ದೇಶದಲ್ಲಿ ಜನಪದ ಜಾತ್ರೆಯನ್ನು ನೆರವೇರಿಸುತ್ತಿದ್ದಾರೆ ನಮ್ಮ ಉತ್ತರ ಕರ್ನಾಟಕದವರು. ಉತ್ತರ ಕರ್ನಾಟಕದ ವಿಶೇಷ ಎಲ್ಲ ಜಾನಪದ ಹಾಡು, ತತ್ವ ಪದಗಳು, ಆಮೇಲೆ ನಮ್ಮ ಕರ್ನಾಟಕದ ಎಲ್ಲ ವೀರ ಮಹಿಳೆಯರು ಮತ್ತು ವೀರ ಪುರುಷರ ಬಗ್ಗೆ ಎಲ್ಲ ವೇಷಭೂಷಣ ಮತ್ತು ಉತ್ತರ ಕರ್ನಾಟಕದ ತಿಂಡಿಗಳು, ತಿನಿಸುಗಳು, ಚೂಡ, ಚಹಾ. ಆಮೇಲೆ ಇನ್ನೊಂದು ವಿಶೇಷ ಎಂದರೆ ನಮ್ಮ ಉತ್ತರ ಕರ್ನಾಟಕದ ಯಾವುದೇ ಒಂದು ಶುಭ ಕಾರ್ಯಕ್ರಮದಲ್ಲಿ ಆರತಿ ಬೆಳಗುವಾಗ ಗಂಡ ಮತ್ತು ಹೆಂಡತಿ ಹೇಳುವ ಒಡುಪುಗಳನ್ನು ವಿಶೇಷವಾಗಿ ನೆರವೇರಿಸಿ ತುಂಬ ಯಶಸ್ವಿಯಾಗಿ ಅದ್ದೂರಿಯಾಗಿ ನೆರವೇರಿಸಿಕೊಟ್ಟಿದ್ದಾರೆ. ಶರಣಾರ್ಥಿಗಳು.